ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಂಗ್ ವಿಡಿಯೋ ಮಾಡಿ ತುಂಬ ದಿವಸ ಆಗಿತ್ತು. ಒಂದು ಲಾಂಗ್ ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ನಾವೆಲ್ಲರೂ ಹೋಗಿದ್ವಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ. ಅಂದರೆ ಅದು ನಮ್ಮ ತಾಯಿ ಮನೆ ದೇವರು. ಸೊ ಕಾರ್ ತಗೊಂಡು ಹೋಗಿರಲಿಲ್ಲ, ಬಸ್ಸಲ್ಲಿ ಹೋಗಿದ್ವಿ. ಯಾಕೆಂದರೆ ಬಸ್ಸು ಫೆಸಿಲಿಟಿ ಇದೆ ಅಂತ ಹೇಳಿದ್ರು. ಸುಮ್ಮನೆ ಯಾಕೆ ಕಾರ್ಗೆ ಡೀಸೆಲ್ ವೇಸ್ಟು, ಅದಕ್ಕೆ ಬಸ್ಸಲ್ಲಿ ಹೋಗಿದ್ವಿ. ಆರ್ಯನ್ ಕೂತಿದ್ದಾನೆ, ನಾವಿಬ್ಬರು ಇಲ್ಲಿ ಕೂತಿದ್ದೀವಿ. ಬೇರೆ ಬೇರೆ ಇದ್ದು ಮಾತಾಡ್ತೀವಿ. ನಾನು ಒಳ್ಳೆ ಬಸ್ ಸಿಕ್ಕಿದೆ, ಆರಾಮಾಗಿ ನಿದ್ದೆ ಮಾಡಬೇಕು. ರಾಜಹಂಸ ಹೆಸರು ರಾಜಹಂಸ. ಅದು ಬಿಳಿತಲ್ವಾ? ಅದು ಬಿಳಿದು ಕಪ್ಪು ಬಸ್ ಆದಿಚುಂಚನಗಿರಿ ಬಸ್. ಅಲ್ಲೊಂದು ಬಸ್ ಬಿಟ್ಬಿಟ್ಟು ಬಂದೆ. ಮಾರಿ ನೋಡಿ ಫುಲ್ಲು ಸೇಫಾಗಿ ಕೂತ್ಬಿಟ್ಟು ಬ್ಯಾಗೆ ಕಟ್ಟಿಕೊಂಡಿದ್ದಾವ. ಬೇರೆ ಇದ್ದಾವ ಅದರಲ್ಲಿ. ಇನ್ನು ಹಣ್ಕಾಯಿಗೆ ಬೇರೆ ಬ್ಯಾಗ್ ತರ್ತಿದ್ದ ಹೇಳಿದರೆ ಆ ಬ್ಯಾಗ್ ಅಲ್ಲ, ಫುಲ್ ನಿದ್ದೆ ಹೊಡೆದ. ಆ ಬಸ್ಸಲ್ಲಿ ಒಳ್ಳೆ ನಿದ್ದೆ ಬಂತಲ್ಲ. ಅಷ್ಟೇ ಎಷ್ಟು ಅಂತ ಗೊತ್ತಿಲ್ಲ. ಫೈನಲಿ ನಾವು ಬಂದಿದ್ದೀವಿ ಆದಿಚುಂಚನಗಿರಿ ಶ್ರೀ ಕ್ಷೇತ್ರ. ಇದು GT ಹಿರೇಗೌಡ ಕಲ್ಯಾಣ ಮಂಟಪ. ಇದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಎಲ್ಲ ಖಾಲಿ. ಭಾನುವಾರ ಸೋಮವಾರ ಮಾತ್ರ ಓಪನ್. ಜಾಸ್ತಿ ಜಾತ್ರೆ ಅಲ್ಲ, ಜನ ಜಾತ್ರೆಗಿನ್ನ ಜಾಸ್ತಿ ಇರ್ತಾರೆ. ಹೌದಾ? ಭಾನುವಾರ ಇದು ನಮ್ಮ ತಾಯಿ ಮನೆ ದೇವರು. ಬಿಸಿಲು ಮಾತ್ರ ಸಖತ್ತಿದೆ ಗೈಸ್. ಹೆವಿ ಬಿಸಿಲಾದರೇನು ದೇವರು ನೋಡಬಾರ್ದೇನು, ಮಳೆಯಾದರೇನು ದೇವರು ನೋಡೋಕ್ಕೆ ನಾವು ಹೋಗ್ತೀವಿ. ಈಗ ಇನ್ನು ಬಿಸಿಲಾದರೇನು. ಹೊಟ್ಟೆ ಸಿದೈತೆ ಆಗಲೇ. ಎಷ್ಟು ಬೇಗ ಊಟ ಕೊಡ್ತಾರಾ? ಅಲ್ಲಿಯನ್ನು ಬಿಟ್ಟು ಬರೀ ಕಾಲಲ್ಲಿ ಪ್ರಯಾಣ. ಬೆಟ್ಟ ಹತ್ತಬೇಕು. ಹೋಗ್ಬಾರ್ದು ಅಂದಮೇಲೆ ಹೋಗೋದು ಬೇಡ ಬನ್ನಿ. ನಾವು ತುಂಬ ದಿವಸ ಆದಮೇಲೆ ಬಂದಿದ್ದೀವಿ. ಬೇಕಾದ್ರೆ ಸ್ವಲ್ಪ ಕಾಲು ಸುಟ್ಟರು ಪರವಾಗಿಲ್ಲ, ಬೆಟ್ಟ ಹಾಗೆ ಬರೀ ಕಾಲಲ್ಲೇ ಹತ್ತೀವಿ. ಹತ್ತನ್ ಬನ್ನಿ. ಇದು ಯಾವ ಮಹಾಬೆಟ್ಟ? ತಿರುಪತಿ ಬೆಟ್ಟನೇ ಹತ್ತಿದ್ದೀವಿ. ಚುಂಚನಗಿರಿ ಬೆಟ್ಟ ಹತ್ತಕ್ಕಾಗಲ್ವಾ? ಇದು ಆದಿಚುಂಚನಗಿರಿ ಬೆಟ್ಟ. ನಮ್ಮ ಆರ್ಯನ್ ಫಾಸ್ಟ್ ಆಗತ್ತಾನೆ. ಮಕ್ಕಳಲ್ವ ನಮ್ಮ? ಹೋಗು ನಿಧಾನಕ್ಕೆ ನಡಿ. ಅರ್ಜೆಂಟ್ ಏನಿದೆ? ಇಲ್ಲ, ಸುಡ್ತಾ ಇಲ್ಲ, ಸ್ವಲ್ಪ ಸುಡ್ತಾ ಇದೆ ಅಷ್ಟೇ. ಇದು ನಮ್ಮ ತಾಯಿ ಮನೆ ದೇವರು. ಎಷ್ಟು ವರ್ಷ ಆದ್ಮೇಲೆ ಬಂದಿರೋದು ನಾವು? ಒಂದು 10 ವರ್ಷ ಆದ್ಮೇಲೆ ಬಂದಿರೋದು. ಸುಸ್ತಾಯ್ತು. ಅವರಿಬ್ರು ಕೆಂಚ ಮತ್ತೆ ಚುಂಚ. ಇವರು ಚುಂಚ, ಅವರು ಕೆಂಚ. ಇವರು ಕೆಂಚ, ಅವರು ಚುಂಚ. ಅದಕ್ಕೆ ಅಂತೆ ಇಲ್ಲಿ ಕಡೆ ಅಂದರೆ ಈ ಮನೆ ದೇವ್ರ ಮಕ್ಕಳಿಗೆಲ್ಲ ನಮ್ಮ ತಾತನ ಹೆಸರು ಚುಂಚೇಗೌಡ. ಚುಂಚ ಕೆಂಚ ಅಂತ ಹೆಸರು. ಕೆಂಚೇಗೌಡ, ಚುಂಚೇಗೌಡ ಹಿಂಗೆ ಹೆಸರು ಇಡ್ತಾರೆ. ನಾವಲ್ಲಿ ಕೆಳಗಡೆ ಪೂಜೆನೇ ಮಾಡಲಿಲ್ಲ, ಹಾಗೆ ಹತ್ತಾ ಇದೀವಿ. ಪರವಾಗಿಲ್ವಾ? ಅಲ್ಲಿ ಕೈ ಮುಖಂಡ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಬೋರ್ಡ್ ಏನು ಇದೆ, ಬೋರ್ಡು. ಅಲ್ಲಿ ಪೂಜೆ ಮಾಡಲಿಲ್ಲ. ನಾವು ಸ್ವಲ್ಪ ಮೇಲ್ಗಡೆಗೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಪ್ರಯಾಣ ಮುಂದುವರಿಸಿದೆವು. ನನಗೆ ಅದು ಇನ್ನೊಂದು ಬಾದಾಮ್ ಡ್ರಿಂಕ್ ಕೊಡೋಣ. ಅದು ಬೇಡ. ಕಾಲಭೈರವೇಶ್ವರ ಸ್ವಾಮಿ ಮೂಲ ಸನ್ನಿಧಿ. ಇಲ್ಲೆಲ್ಲ ಇದ್ದಾರೆ. ಕುಂಬಳಕಾಯಿ ದೀಪ ಹಚ್ಚೋರು ನೋಡಿ ಇಲ್ಲಿ. ಕಾಲಭೈರವೇಶ್ವರಂಗೆ. ಇದು ಕಾಲಭೈರವೇಶ್ವರನ? ಕುಂಬಳಕಾಯಿ ಎಲ್ಲೈತಿ ಇಲ್ಲಿ?
ಪರಮಾತ್ಮ ಕುಂಬಳಕಾಯಿ ಎಲ್ಲಿ ತಗೊಂಡಿದಾರೋ ಗೊತ್ತಿಲ್ಲ. ದೇವರೆಲ್ಲಿದ್ದಾವಲ್ಲಿ? ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮಾತಾಡೋದಕ್ಕೆ ಮಾತೇ ಇಲ್ಲ, ಅಷ್ಟು ಸೂಪರ್ ಆಗಿದೆ. ಎಲ್ಲೋ ಬೇರೆ ಯಾವುದೋ ದೇಶಕ್ಕೆ ಹೋಗಿದ್ದೀವಿನೋ, ಯಾವುದೋ ಬೇರೆ ಊರಿಂದು ದೇವಸ್ಥಾನಗಳನ್ನ ಅಂದರೆ ಬೇರೆ ರಾಜ್ಯದ ದೇವಸ್ಥಾನಗಳನ್ನ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಅರ್ಸ್ಕ ದೇವಸ್ಥಾನ ಬಾಗಿಲು ತೆಗ್ದಿಲ್ಲ, 2 ಗಂಟೆಗೆ ಬಾಗಿಲು ತೆಗಿಯೋದು, ಅಲ್ಲಿವರೆಗೂ ನಾವಿಲ್ಲೇ ವೇಟಿಂಗ್. ಬಂದಿದ್ದೆ 1 ಗಂಟೆ, 2 ಗಂಟೆಗೆ ಬಾ. ಈಗ ಎಷ್ಟು ಟೈಮ್? 1:15. ಒಳಗೆ ಹೋಗ್ಬೋದಾ ಕೇಳಿ? ಹೋಗ್ಬೋದಾ? ದೇವರಲ್ವಾ? ಇನ್ನೂ ಇದು ಮಾಡಿಲ್ಲ. ಅಲ್ಲ, ಇದು ಮೂಲ ಸನ್ನಿಧಿ. ಇಲ್ಲಿಂದ ಮತ್ತೆ ಅಲ್ಲಿ ದೇವಸ್ಥಾನ ಪೂಜೆ ಮಾಡಿರೋದು. ದೇವಸ್ಥಾನದ ಬಾಕ್ಲು ತೆಗೆದ್ರು ಒಳಗಡೆ ಹೋದ್ವಿ. ಒಳಗಡೆ ಹೋದ್ರೆ ಅದೇನೋ ಬೇರೆ ಪ್ರಪಂಚಕ್ಕೆ ಹೋಗಿರೋ ಥರನೇ ಫೀಲ್ ಆಗ್ತಿತ್ತು, ಅಷ್ಟು ಚೆನ್ನಾಗಿದೆ. ದೇವಸ್ಥಾನ ಹೆಂಗಿದೆ ಅಂತ ಅಂದರೆ, ನಾವು ಯಾವುದೋ ಈ ಬೇರೆ ಅಂತರ್ರಾಜ್ಯಗಳಲ್ಲಿ ಬೇರೆ ಬೇರೆ ಯಾವ್ಯಾವುದೋ ರಾಜ್ಯಗಳಲ್ಲಿ ದೇವಸ್ಥಾನಗಳನ್ನೆಲ್ಲನೂ ಮಾಡಿರ್ತಾರೆ ನೋಡಿ, ಆ ಥರದ ದೇವಸ್ಥಾನನ ಮಾಡಿದ್ದಾರೆ ಇಂಟೀರಿಯರ್ ಒಳಗಡೆಗೆ. ಪ್ರತಿಯೊಂದ್ರಲ್ಲೂ ಒಂದೊಂದು ಕಂಬಕ್ಕೂ ಒಂದೊಂದು ದೇವ್ರುಗಳನ್ನ ಇಟ್ಟಿದ್ದಾರೆ, ಅದಕ್ಕೆ ಅಂತ ಒಂದು ಕತೆಗಳನ್ನ ಹಾಕಿರ್ತಾರೆ. ಆಮೇಲೆ ಯಾವ ದೇವ್ರನ್ನ ಏನಕ್ಕೆ ಇಟ್ಟಿದ್ದೀವಿ ಅನ್ನೋದೆಲ್ಲನೂ ಬರೆದಿರ್ತಾರೆ ಅದರಲ್ಲಿ. ಬಟ್ ನಾವೇನು ಮಾಡ್ತೀವಿ, ದೇವಸ್ಥಾನನ ಒಂಥರ ಹೆಂಗೆ ನೋಡ್ತೀವಿ ಅಂತ ಅಂದರೆ ಮ್ಯೂಸಿಯಂ ಥರ. ಈವನ್ ನಾನು ಕೂಡ, ನನಗೆ ದೇವಸ್ಥಾನದ ಒಳಗಡೆಗೆ ಹೋದಾಗ ಒಂದು ಫೀಲ್ ಆಯಿತು, ಯಾಕೆ ದೇವಸ್ಥಾನನ ಈ ರೀತಿ ಅಲಂಕಾರವಾಗಿ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಈ ಹಿಂದೆ ಎಲ್ಲನೂ ಮೂಲ ಸನ್ನಿಧಿಗಳಿಗೆ ಅಂತ, ಈಗ ನಾನು ಫಸ್ಟ್ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋದ್ವಿ ನೋಡಿ, ಅದು ಮೂಲ ಸನ್ನಿಧಿ ಅಂತ. ಅದು ಹೆಂಗಿತ್ತು ನೋಡಿ, ಮೂಲ ಸ್ಥಾನ ಹೆಂಗಿತ್ತು, ಮೂಲ ಸ್ಥಾನ ಬಿಟ್ಟು ಬೇರೆ ಸ್ಥಾನಕ್ಕೆ ಭಗವಂತನ ತೆಕೊಂಡು ಬಂದು ಬೇರೆ ಕಡೆಗಿಟ್ಟಾಗ ಆ ಸ್ಥಾನಗಳು ಹೆಂಗಿರತ್ತೆ ಅಂತ. ಪ್ರತಿಯೊಂದು ದೇವರಿಗೂ ಒಂದೊಂದು ಹಾರ ಹಾಕಿದ್ದಾರೆ, ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ದೇವ್ರದ್ದು ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ಅಂತ ಒಂದು ಕತೆ ಇರತ್ತೆ, ಬಟ್ ಆ ಕತೆಗಳನ್ನ ಇಲ್ಲಿ ಬರ್ದಿರ್ಲಿಲ್ಲ, ಅಂದರೆ ದೇವ್ರ ಹೆಸರುಗಳನ್ನು ಸಮೇತ ಬರ್ದಿಲ್ಲ. ಆದರೆ ಅದನ್ನೆಲ್ಲ ಯಾಕೆ ಮಾಡಿದ್ದಾರೆ ಅನ್ನೋದು ಅದು ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ಅದ್ರ ಪುರಾಣ ಸತ್ಯವಾಗ್ಲೂ ನನಗಂತೂ ಗೊತ್ತಿಲ್ಲ. ಇದು ಗಣಪತಿ ಫಸ್ಟ್ ಎಂಟ್ರೆನ್ಸ್. ನಾವು ಈ ಕಡೆಯಿಂದ ಒಳಗಡೆ ಹೋಗಿದ ತಕ್ಷಣನೇ ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯ. ಬಟ್ ನೋಡಿ, ನಾವು ಈವನ್ ನನ್ನನ್ನು ಸೇರಿಸಿ ಹೇಳ್ತಿರೋದು, ನಾವು ಒಳಗಡೆ ದೇವಸ್ಥಾನದ ಒಳಗಡೆಗೆ ಹೋದ್ರೆ ನಾವು ಯಾವುದೇ ದೇವ್ರಿಗೂ ಕೈ ಮುಗಿಯಲ್ಲ. ಇದಿಷ್ಟೊಂದು ದೇವ್ರುಗಳನ್ನೆಲ್ಲ ಇಟ್ಟಿದಾರಲ್ಲ, ಇದಕ್ಕೆಲ್ಲಾದ್ರೂ ನಾವು ಕೈ ಮುಗಿತೀವ? ಇಲ್ಲ ನೀವು ಮುಗ್ದಿದ್ದೀರಾ? ನಾನಂತೂ ಮುಗ್ದಿಲ್ಲ. ನಾನು ಗಣಪತಿನೂ ನೋಡಿದೆ, ಗಣಪತಿ ಹೋಗಿದ ತಕ್ಷಣ ಗಣಪತಿ ದೇವ್ರಿಗೆ ಕೈ ಮುಗಿಯೋಣ, ಫಸ್ಟ್ ಕೈ ಮುಗಿಬೇಕಿತ್ತು. ಫಸ್ಟ್ ಕೈ ಮುಗ್ದಿಲ್ಲ, ಫಸ್ಟ್ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ. ನನ್ನ ವಿಡಿಯೋ ಉದ್ದೇಶ ಏನು, ಇದಿಷ್ಟು ಚೆನ್ನಾಗಿದೆ, ಇದನ್ನು ನಾನು ವ್ಲಾಗ್ನ ಮಾಡಿಬಿಟ್ಟು ಹಾಕೋದು, ನನ್ನ ಯೂಟ್ಯೂಬ್ನಲ್ಲಿ ಎಲ್ಲರೂ ನೋಡ್ತಾರೆ ಅನ್ನೋದು ನನ್ನ ವಿಡಿಯೋ ಉದ್ದೇಶ. ತುಂಬ ಜನ ಆ ಉದ್ದೇಶದಲ್ಲೇ ಹಾಕ್ತಾ ಇರ್ತಾರೆ, ಇದು ತಾಯಿ ಸನ್ನಿಧಿದು. ತುಂಬ ಜನ ಅದೇ ಉದ್ದೇಶದಲ್ಲೇನೆ ಮಾಡ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳಿ. ಇದು ನೋಡಿ, ಶ್ರೀ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ, ಇದು ಒಂದೇನೆ. ಈ ಜಾಗದಲ್ಲಿ ಮಾತ್ರ ನಾವು ಕೈ ಮುಗ್ದಿದ್ ಬಿಟ್ರೆ ಸುತ್ತ ಇನ್ನೆಷ್ಟು ದೇವರುಗಳನ್ನ ಇಟ್ಟಿದ್ದಾರೆ ಅಷ್ಟು ದೇವರುಗಳಿಗೂ ನಾವು ಕೈ ಮುಗಿಲಿಲ್ಲ. ಖಾಲಿ ವಿಡಿಯೋ ಮಾಡ್ಕೊಳ್ಳೋದು ಬರೋದು, ಬರೀ ಇದನ್ನೇ ಮಾಡ್ತಾ ಇದ್ವಿ. ನನ್ಗೇನು ಅನಿಸ್ತಿತ್ತು ಅಲ್ಲಿ ಅಂತ ಅಂದ್ರೆ, ದೇವರನ್ನ ಇಷ್ಟು ಅಲಂಕಾರಿಕವಾಗಿ ಮ್ಯೂಸಿಯಂ ತರ ಮಾಡಿಡೋದು ನಿಜವಾಗ್ಲೂ ಒಳ್ಳೇದಲ್ಲ. ಇಲ್ಲಿ ಮೇಲ್ಗಡೆ ಸ್ತಂಭಾಂಬಿಕೆ ದೇವಿ ಇತ್ತು, ಕೆಳಗಡೆ ಮತ್ತೆ ಸ್ತಂಭಾಂಬಿಕೆನೇ, ಮೇಲ್ಗಡೆ ಒಂದು ದೇವರು, ಕೆಳಗಡೆ ಒಂದು ದೇವರು ಇತ್ತು ಅಲ್ಲಿ. ಇಲ್ಲಿ ನೋಡಿ, ಮತ್ತೆ ಒಳಗಡೆ ಹೋದ್ವಿ, ಇಲ್ಲೂ ಅಷ್ಟೇ ದೇವತೆ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ದೇವಸ್ಥಾನ ಅನ್ನೋ ಥರನೇ ಫೀಲ್ ಬರ್ತಾ ಇಲ್ಲ. ದೇವಸ್ಥಾನದಲ್ಲಿ ಒಂದು ಕರ್ಪೂರ ಹಚ್ಚಿಲ್ಲ, ಒಂದು ಊದುಬತ್ತಿ ಹಚ್ಚಿಲ್ಲ, ಒಂದು ಈ ಗುರುಗಳ ಸಾನ್ನಿಧ್ಯ. ಇಲ್ಲೂ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಹೋಗಿ ಕೂರ್ತೀವೋ ಅಲ್ಲೆಲ್ಲ ಬರೀ ಖಾಲಿ ಮೊಬೈಲ್ ಇಟ್ಕೊಂಡು ನಾವು ವಿಡಿಯೋ ಮಾಡ್ಕೊತಾ ಇದ್ದೀವಿ ಬಿಟ್ರೆ, ದೇವಸ್ಥಾನಕ್ಕೆ ಹೋಗಿದ್ದೀವಿ, ದೇವ್ರ ಮೇಲೆ ನಮಗೆ ಭಕ್ತಿ ಇದೆ, ನಾವು ಭಕ್ತಿಯಿಂದ ಇಲ್ಲಿ ನಡ್ಕೋಬೇಕು ಅನ್ನೋಂಥದ್ದು ಯಾವುದೇ ಫೀಲು ಬರ್ತಿರ್ಲಿಲ್ಲ. ನನಗಂತೂ ಬರಲೇ ಇಲ್ಲ ನಿಜವಾಗ್ಲೂ. ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋದ್ವಿ, ಅಲ್ಲಿ ಕೈ ಮುಗಿದ್ವಿ, ಬಂದ್ವಿ. ಅದೇ ನಾವು ಮೊದಲನೇ ಕ್ಲಿಪ್ಪಿಂಗ್ಸಲ್ಲಿ ಹಾಕಿದ್ದೆ ನೋಡಿ, ಅಲ್ಲಿಗೆ ಹೋದಾಗ ಅಲ್ಲೇ ಬೇರೆ ಥರ ಫೀಲ್ ಬರ್ತಿತ್ತು. ಬಟ್ ಇಲ್ಲಿ ನನಗೆ ಆ ಫೀಲೇ ಬರಲಿಲ್ಲ. ದೇವಸ್ಥಾನನ ಅತಿಯಾದ ಅಲಂಕಾರಿಕವಾಗಿ ನಾವು ಮಾಡಿದಾಗ, ಇವಾಗಿನ ನಮ್ಮ ಜನ್ರೇಷನ್ ಏನಾಗಿದೆ ಅಂತಂದರೆ, ನಾವು ಪ್ರತಿಯೊಂದೂ ವ್ಯಾವಹಾರಿಕವಾಗಿಯೇ ನೋಡ್ತಾ ಇದ್ದೀವಿ. ಎಲ್ಲಿಗೆ ಹೋದ್ರೂ ನಾವು ವ್ಲಾಗ್ ಮಾಡಿ ಹಾಕ್ತೀವಿ, ಎಲ್ಲಿಗೆ ಹೋದ್ರೂ ನಾವು ಫೋಟೋ ಹೊಡೆದಿಟ್ಕೋತೀವಿ. ನಮಗೇನೋ ಒಂಥರ ಸ್ಟೇಟಸ್ಗೋ ಸ್ಟೋರಿಗೋ ಯಾವುದೋ ಒಂದಕ್ಕೆ ಬರೀ ಜಸ್ಟ್ ಫೋಟೋ ಬೇಕು ಅಷ್ಟೇನೆ. ಬಟ್ ಆ ಸ್ಥಳ ಪುರಾಣ ನಮಗೆ ಗೊತ್ತಿಲ್ಲ, ಅಲ್ಲಿ ಅವ್ರಿಗೆ ಯಾಕೆ ಈ ಥರ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಅಲ್ಲಿ ಎಷ್ಟು ಮೆಟ್ಲಿದ್ದಾವೆ. ನಾವು
ಏನ್ ದೇವಸ್ಥಾನದೊಳಗಡೆ ಹೋಗಿ ಬೆಟ್ಟ ಹತ್ತದ್ವಲ್ಲ, ಈವನ್ ನಾನು ಸಮೇತ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇರೋದು ಎಷ್ಟು ಮೆಟ್ಲಿದಾವೆ ಅನ್ನೋದೇ ನಮಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋದೇನು, ತುಂಬ ಚೆನ್ನಾಗಿ ಕಟ್ಟಿದಾರಂತೆ ದೇವಸ್ಥಾನ, ಬಟ್ ಭಕ್ತಿ ಮಾತ್ರ ಇಲ್ಲ. ಇದು ನಿಜವಾಗ್ಲೂ ಸತ್ಯ. ನನಗೆ ಫೀಲ್ ಆಗಿದ್ದು, ನಿಮಗೂ ಹಾಗೆ ಫೀಲ್ ಆಗಿರುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಬಟ್ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇಲ್ಲ, ಅಷ್ಟೇನೆ. ನನಗೆ ಆ ದೇವಸ್ಥಾನಕ್ಕೆ ಹೋದಾಗ ನಿಜವಾಗ್ಲೂ ಮೂಲ ಸ್ಥಾನ ಏನಿದೆಯಲ್ಲ, ಇಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಗಂಗಾಧರೇಶ್ವರ ದೇವಸ್ಥಾನ ಗುಹೆ ಒಳಗಡೆ ಒಂದು ದೇವಸ್ಥಾನ ಇದೆ. ಅಲ್ಲಿ ತುಂಬ ಚೆನ್ನಾಗಿತ್ತು, ಅಲ್ಲಿ ಆ ವೈಬ್ಸ್ ಇತ್ತು. ಬಟ್ ಅಲ್ಲಿ ಮೇನ್ ಏನು ದೇವಸ್ಥಾನ ಇದೆಯಲ್ಲ, ಅಲ್ಲಿ ನನಗೆ ಆ ವೈಬ್ ಗೊತ್ತಾಗ್ಲೇ ಇಲ್ಲ. ಸುತ್ತಮುತ್ತ ತುಂಬ ಚೆನ್ನಾಗಿತ್ತು, ಅದನ್ನೆಲ್ಲ ನೋಡಿದ್ವಿ. ಇನ್ನು ಬೆಟ್ಟದ ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ನಾವು ಅಲ್ಲಿಗೂ ಕೂಡ ಹೋಗಿದ್ವಿ, ಅಲ್ಲಿ ಆ ವೈಬ್ ಇತ್ತು. ಬಟ್ ಕೆಳಗಡೆ ಏನು ದೇವಸ್ಥಾನ ಅಷ್ಟು ತುಂಬ ಚೆನ್ನಾಗಿ, ಇಲ್ಲೇನು ಗೋಪುರ ಕಟ್ಟಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ದೇವಸ್ಥಾನದಲ್ಲಿ ದೇವರು ಭಗವಂತನಿಗೆ ಕೈ ಮುಗಿದು ಭಗವಂತನ ವೈಬೇ ಕಾಣಿಸ್ತಾ ಇಲ್ಲ, ಅಲ್ಲಿ ಬರೀ ಅಲಂಕಾರ, ಅದೊಂಥರ ಮ್ಯೂಸಿಯಂ ತರ ಮಂದಿರ. ಅದೇ ತರ ಫೀಲ್ ಆಗ್ತಿತ್ತು ನನಗೆ. ನಿಮ್ಗೆ ಏನ್ ಫೀಲ್ ಆಗ್ತಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿರ್ತೀರಾ, ಭೇಟಿ ಕೊಟ್ಟಿರ್ತೀರಾ, ಅಲ್ಲೆಲ್ಲ ನೋಡಿರ್ತೀರಾ. ದೇವಸ್ಥಾನನ ಈ ರೇಂಜಿಗೆ ಅಲಂಕಾರಿಕವಾಗಿ ಮಾಡಿದ್ರೆ ಅಲ್ಲಿ ದೇವರು ಅನ್ನೋ ಫೀಲ್ ಎಲ್ಲಿ ಬರುತ್ತೆ, ಭಕ್ತಿ ಅನ್ನೋ ಫೀಲ್ ಎಲ್ಲಿ ಬರುತ್ತೆ? ನನಗಂತೂ ಬರಲಿಲ್ಲ. ನಿಮಗೆ ಬಂದಿತ್ತಾ ಗೊತ್ತಿಲ್ಲ. ನಿಮ್ಗೆ ನನಗೆ ಹೇಳಿ. ಹೆಂಗ ಸ್ಟೈಲು ಅಂದ್ರೆ ಹೆಂಗೆ? ಕ್ಯಾಮ್ರಾ ನೋಡಬಾರ್ದು, ಬೇರೆ ಕಡೆ ನೋಡೋದೇ ಸ್ಟೈಲು. ಅಪ್ಲೋಡ್ ಮಾಡ್ತೀನಿ, ಸ್ಟೋರಿ ಬೇರೆ ಬೇಕು ನಿಂಗೆ. ಬಿಸಿಲು ಗಾಯ್ಸ್, ಫುಲ್ ಬಿಸಿಲು. ಎಲ್ಲಿಂದ ಹೋಗ್ತೀಯಾ? ಫುಲ್ ಟಾಪು. ನಾವಿವಾಗ ಅಲ್ಲಿ ತನಕ ಹೋಗಿದ್ದು, ಫುಲ್ ಟಾಪ್. ಬಿಸಿಲು ನಾವು ಹೋಗಿದ್ದು ಇಲ್ಲಿ ಹೋಗಿದ್ದು ರಾಟೆ ಪಾಟೆ. ಬಿಸಿಲು ಇಲ್ಲೇನಿದೆ ದೇವಸ್ಥಾನ, ಅದು ಇದೇನಂತ ಗೊತ್ತಿಲ್ಲ. ಮೀನಾಕ್ಷಿ ನಿನ್ನ ಕೆನ್ನೆ ಮೇಲೆ ಮುರಳಿಗೆ ಕಣ್ಣು ಈ ಕಡೆ ಗೋಪುರದ ನೀಟಿಗೆ ಬಾರೋ. ಇಲ್ಲಿ ಈ ಗೋಪುರದ ನೀಟಿಗೆ ಬಾ. ನೀವು ಬನ್ನಿ ಅಮ್ಮ, ಇದ್ರ ಪಕ್ಕಕ್ಕೆ ಬನ್ನಿ. ಗೋಪುರ ಇಲ್ಲೆಲ್ಲ ತೊಟ್ಲು ಕಟ್ಟಿದ್ದಾರೆ. ಅದು ತೊಟ್ಲ ಸಾಮಾನು ತರಕ್ಕೆ ತಗೊಂಡೋಗಕ್ಕೆ. ಅಲ್ಲೇನು ಬಾವಿ ತಾತ, ಬಾವಿ ಇದೆಯಲ್ಲ, ಏನ್ ತಾತ ಅದು? ಬಾವಿ ಒಳಗೇನಿದೆ? ಅದೇ ಕತ್ತಲೆ ಸೋಮೇಶ್ವರ. ಈಶ್ವರ, ಈ ಎಲ್ಲ ಈಶ್ವರನು ಒಂದೇ ಚಿಂತಿಂದಿರಲ್ಲೇ ಇರೋದು. ಇದು ಫುಲ್ ಟಾಪ್ ಅಲ್ಲಿ ಇನ್ನೊಂದು ಎಂತದ್ದು ಗುಹೆ ಮಲ್ಲೇಶ್ವರ ಅಂತನೋ, ಗುಹೆ ಸೋಮೇಶ್ವರ ಅಂತನೋ ಮೇಲ್ಗಡೆ ಇನ್ನೊಂದು ದೇವರಿದೆ. ಅಲ್ಲಿ ಬಸವಣ್ಣ ಇಟ್ಟಿದ್ದಾರೆ. ಬಸವಣ್ಣನ ನಾವೇನಾದ್ರೂ ಮನಸ್ಸಲ್ಲಿ ಕೋರಿಕೆ ಇಟ್ಕೊಂಡು ಎತ್ತಿದ್ರೆ ಅಂದ್ರೆ ಆಗತ್ತೆ, ಅಂದ್ರೆ ಎದ್ದೇಳತ್ತಂತೆ. ಆಗಲ್ಲ ಅಂತಂದ್ರೆ ಗಟ್ಟಿಯಾಗಿ ಕೂರತ್ತೆ. ಮಿಡ್ಲಲ್ಲಿ ಆಗತ್ತೆ ಅಥವಾ ಆಗಲ್ಲ, ಒಂದ್ ಸ್ವಲ್ಪ ಲೇಟ್ ಆಗತ್ತೆ ಅನ್ನೋದಾದ್ರೆ ಸುಮ್ನೆ ಲೈಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ನಾನೇನು ಕೇಳಲಿಲ್ಲ. ಸೊ ಫೈನಲಿ ಎಲ್ಲಾನು ಮುಗಿಸ್ಕೊಂಡು, ತುಂಬಾ ಬಿಸಿಲು, ಹೆವಿ ಬಿಸಿಲಿತ್ತು, ಕಾಲೆಲ್ಲ ಸುಟ್ಟು, ಕಾಲೆಲ್ಲ ಬೊಬ್ಬೆನೆ ಬಂದೋಯ್ತು ನನಗೆ. ಕೆಳಗಡೆ ಬಂದ್ವಿ, ನಾವು ಬಸ್ಸಿಗೆ ಹೋಗ್ಬೇಕಲ್ಲ. ಬಸವಣ್ಣ ಬರುತ್ತೆ ಅಂತ ಹೇಳಿದ್ರು, ಬೇರೆಯವ್ರಿಗೆ ಗೊತ್ತಾಯ್ತಾ? ಇನ್ನೂ ದೇವಸ್ಥಾನದ ಕೆಲಸಗಳು ಇನ್ನೂ ಮುಗ್ದೇ ಇಲ್ಲ. ಇನ್ನೂ ನೋಡಿ, ಇಲ್ಲಿ ಅಯೋಧ್ಯೆ ಶ್ರೀರಾಮನ ದೇವಸ್ಥಾನ ಇದೆಯಲ್ಲ, ಅದೇ ಥರ ಒಂದು ಸ್ಕಲ್ಪ್ಚರ್ನ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೂ ಮುಗ್ದಿಲ್ಲ, ಇನ್ನೂ ಅಲಂಕಾರ ನಡೀತಾನೇ ಇದೆ. ಎಷ್ಟು ಅಂತ ಅಂದರೆ ಅದು ಹೇಳೋಕೆ ಸಾಧ್ಯ ಇಲ್ಲ. ನಾವೆಲ್ಲೋ ಬೇರೆ ಕಡೆ ಇದ್ದೀವಿ ಅಂತ, ಅಷ್ಟು ತುಂಬ ಚೆನ್ನಾಗಿದೆ. ಆದರೆ ಅದು ಯಾವ ಪಾರಂಪರಿಕತೆ ಅಂತ ಮಾತ್ರ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದ್ರ ಬಗ್ಗೆ ಏನೂ ಹಾಕಿಲ್ಲ. ಸೊ ನನಗೇನೋ ಭಕ್ತಿ ಅಂತ ಬಂದಾಗ, ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಮೊದಲ ಆದ್ಯತೆ ಭಕ್ತಿಗೆ ಇರಬೇಕೇ ವಿನಃ ಅಲಂಕಾರಕ್ಕಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೆ. ಸೊ ಎಲ್ಲನೂ ಮುಗಿಸ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಬೆಟ್ಟದ ಮೇಲಿಂದ ನಾವು ಮತ್ತೆ ಕೆಳಗಡೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗಿತ್ತು, ಬಸ್ಸಲ್ಲಿ ಬಂದಿದ್ವಲ್ಲ ಹಾಗಾಗಿ. ಸೊ ಇದಾಗಿತ್ತು ನಮ್ಮ ತಾಯಿ ಮನೆ ದೇವರ ಕತೆ.
ಆ್ಯಂಡ್ ಸಿಗೋಣ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನೆಲ್ಲ ವೀಡಿಯೋಸ್ಗಳು ನೋಡ್ತಾ ಇರಿ. ನನ್ನೆಲ್ಲ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.